ಕೊನೆಗೂ ರಾಮಲಿಂಗಾರೆಡ್ಡಿ ಮನವೊಲಿಸಿದ ಹೈಕಮಾಂಡ್ ಸಚಿವ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆ ವಾಪಸ್. ರಾಮಲಿಂಗಾರೆಡ್ಡಿ ಜೊತೆ ಸುರ್ಜೇವಾಲಾ ಮಾತುಕತೆಯನ್ನ ನಡೆಸಿದ. ಕೊನೆಗೂ ರಾಮಲಿಂಗಾರೆಡ್ಡಿ ಮನವೊಲಿಸಿದ ಹೈಕಮಾಂಡ್ ಸಚಿವ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆ ವಾಪಸ್ ತೆಗೆದುಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆ ಸುರ್ಜೇವಾಲಾ ಮಾತುಕತೆ. ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಮನವೊಲಿಸುವುದರಲ್ಲಿ ಸಕ್ಸಸ್ ಆಗಿದೆ. ಸುರ್ಜೇವಾಲಾ ಜೊತೆಗಿನ ಚರ್ಚೆ ಬಳಿಕ ಮುನಿಸು ಶಮನ ಆಗಿದೆ. ಆದರೆ ರಾಜೀನಾಮೆ ವಾಪಸ್ ಅಂತ ಹೇಳಿದ ಸುರ್ಜೇವಾಲಾ ಖ್ಯಾತೆ ಬಗ್ಗೆ ಎಲ್ಲೂ ಮಾತನಾಡದ ಸುರ್ಜೇವಾಲಾ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಸುರ್ಜೇವಾಲಾ ಹೇಳ್ತಾರೆ. ಆದ್ರೆ ಖಾತೆಯ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಯಾವ ಖಾತೆ ಏನು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಜೊತೆ ಸುರ್ಜೇವಾಲಾ ಮಾತುಕತೆಯನ್ನ ನಡೆಸಿ ಮುನಿಸನ್ನ ಶಮನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಬಟ್ ಇಲ್ಲಿ ರಾಮಲಿಂಗಾರೆಡ್ಡಿ ಪಟ್ಟಣ ಬಿಡ್ತಾ ಇಲ್ಲ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹಠವನ್ನ ಹಿಡಿದಿದ್ದಾರೆ. ಅದ್ರ ಬಗ್ಗೆ ಎಲ್ಲೂ ಕೂಡ ಮಾತಿಲ್ಲ, ಎಲ್ಲೂ ಕೂಡ ಮಾತುಕತೆ ಆಗ್ತಾ ಇಲ್ಲ. ನಿನ್ನೆ ಕೂಡ ಡಿ.ಕೆ. ಶಿವಕುಮಾರ್ ಮಾತನಾಡ್ತಾರೆ, ಆಗ್ಲೂ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. I can't even recollect. His experience and wisdom is extremely valuable to the party. More so because of his old association with both Shri D.K. Shivkumar, our Honorable Chief Minister, as also our PCC President Shri B.K. Hari Prasad, and thousands and lakhs of Congress workers across Karnataka. When you broke the news of his so-called resignation, Shri D.K. Shivkumar, Shri B.K. Hari Prasad, Shri Siddaramaiah and myself, we all spoke to him, all four of us. There was apparently some misunderstanding. He again met Shri B.K. Hari Prasad, me and Shri D.K. Shivkumar, Shri Siddaramaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. So people who were talking about and gleeing and celebrating, there is a BJP is in a state of shock actually, because they thought they were fishing for trouble in the smooth transition of power. ರಾಮಲಿಂಗಾರೆಡ್ಡಿ ನಡೆ ಇನ್ನೂ ಸಸ್ಪೆನ್ಸ್ ಆಗಿನೇ ಉಳಿದಿದೆ. ಜಲಸಂಪನ್ಮೂಲ ಖಾತೆಯಲ್ಲೇ ಮುಂದುವರಿಯುತ್ತಾರಾ ರಾಮಲಿಂಗಾರೆಡ್ಡಿ? ಜಲಸಂಪನ್ಮೂಲ ಖಾತೆ ಜೊತೆ ಮತ್ತೊಂದು ಖಾತೆ ತಗೋತಾರ? ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಲು ಹೈಕಮಾಂಡ್ ಸಿದ್ಧರಿಲ್ಲ. ಅದೇ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ನಡೆ ಇನ್ನೂ ಸಸ್ಪೆನ್ಸ್ ಆಗಿದೆ. ನಿರ್ಧಾರ ಏನ್ ತೆಗೆದುಕೊಳ್ತಾರೆ ರಾಮಲಿಂಗಾರೆಡ್ಡಿ? ಸುರ್ಜೇವಾಲಾ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಮಾತುಕತೆ ಆಗಿದೆ, ಶಮನ ಆಗಿದೆ, ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ತಾರೆ ಅಂತ. ಬಟ್ ಇಲ್ಲಿ ರಾಮಲಿಂಗಾರೆಡ್ಡಿ ಓಪನ್ ಆಗಿ ಎಲ್ಲೂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಸಸ್ಪೆನ್ಸ್ ಆಗಿದೆ. ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅಂತ ಹೇಳ್ತಾ ಇರುವಂತ ರಾಮಲಿಂಗಾರೆಡ್ಡಿ ಅದರಲ್ಲೇ ಮುಂದುವರಿತಾರ? ಅದೇ ಖಾತೆಯನ್ನ ತೆಗೆದುಕೊಳ್ತಾರ? ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೈಕಮಾಂಡ್ ನಿಲುವು ಕೂಡ ಆಗಿದೆ. ಡಿ.ಕೆ. ಶಿವಕುಮಾರ್ ಕೂಡ ಆ ನಿಲುವಿನಲ್ಲಿ ಇದ್ದಾರೆ. ಬಟ್ ಯಾಕಂದ್ರೆ ಕೃಷ್ಣ ಬೈರೇಗೌಡ ಕೂಡ ಒಂದು ಕಡೆ ರಾಮಲಿಂಗಾರೆಡ್ಡಿಗೆ ಖಾತೆಯನ್ನ ಕೊಟ್ರೆ ಕೃಷ್ಣ ಬೈರೇಗೌಡ ಬೆಂಬಲಿಗರು ಅವರು ಕೂಡ ಸುಮ್ಮನೆ ಇರೋದಿಲ್ಲ ಅನ್ನುವಂಥದ್ದು ತಿಳಿಯುವಂತ ವಿಚಾರ. ಬಟ್ ಹೀಗಾಗಿ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಮತ್ತೊಂದು ಖಾತೆಯನ್ನ ಕೊಟ್ಟು ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾರಾ ಅಂತ. ಈ ಹಿಂದೆ ಮುಜರಾಯಿ ಇಲಾಖೆ ಖಾತೆ ಇತ್ತು, ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಜಲಸಂಪನ್ಮೂಲ ಖಾತೆಯಲ್ಲಿ ಇದರಲ್ಲೇ ಮುಂದುವರಿತಾರಾ ಅಥವಾ ಬೇರೆ ಖಾತೆಯನ್ನ ಇನ್ನೊಂದು ಅದರ ಜೊತೆಗೆ ಮತ್ತೊಂದು 1+1 ಆಫರ್ ತರ ಮತ್ತೊಂದು ಖಾತೆಯನ್ನ ಏನಾದರೂ ಹೈಕಮಾಂಡ್ ಕೊಟ್ರೆ ಅದನ್ನ ಒಪ್ಕೊಂಡ್ಬಿಡ್ತಾರ ರಾಮಲಿಂಗಾರೆಡ್ಡಿ? ಅವರ ನಡೆಯೇ ನಿಗೂಢ. ಬಿಲ್ಕುಲ್ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಂತ ರಾಮಲಿಂಗಾರೆಡ್ಡಿ ನಿನ್ನೆ
ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಆಗುತ್ತೆ, ರಾತ್ರಿ ಇಬ್ಬರದು ಮಾತುಕತೆ ಆಗುತ್ತೆ. ಮೀಡಿಯಾದ ಮುಂದೆ ಬಂದು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಫ್ಯಾಮಿಲಿ ಮ್ಯಾಟ್ರಿ ಅದು ಅಂತ, ಇದೇ ಸ್ಟೇಟ್ಮೆಂಟ್ ಕೊಡುವಂಥದ್ದು. ಅದೆಲ್ಲ ನಮ್ಮ ಫ್ಯಾಮ್ಲಿದು, ನಾವು ಮಾತಾಡ್ಕೊಳ್ತೀವಿ, ನಾವು ಫ್ಯಾಮ್ಲಿ ಥರ, ಅವ್ರು ನನ್ನ ಕ್ಲೋಸೆಸ್ಟ್ ಫ್ರೆಂಡು, ಏನೋ ಮನಸ್ತಾಪಗಳಾಗಿದ್ರು, ಅಸಮಾಧಾನಗೊಂಡಿದ್ರು ಅಂತ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗಾಗಲೇ ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ತಾರೆ ಅಂತ. ಬಟ್ ರಾಮಲಿಂಗಾರೆಡ್ಡಿಯ ನಡೆ ಏನು ಇದರಲ್ಲಿ ಸಸ್ಪೆನ್ಸ್ ಆಗಿದೆ. ವನಿತಾ, ಗೊಂದಲ ಅಂತೂ ಮುಂದುವರೆದಿದ್ದಾರೆ. ಇಲ್ಲಿಯವರೆಗೂ ಇವತ್ತು ನಿನ್ನೆ ಸಂಜೆ ಬಗೆಹರಿಯುತ್ತೆ, ನಾಳೆ ಬಗೆಹರಿಯುತ್ತೆ ಅಂತಿದ್ದಂತಹ ನಾಯಕರು ಒಂದು ಹಂತಕ್ಕೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡಿದ್ದಾರೆ. ಯಾಕಂದ್ರೆ ಅವರನ್ನ ಬಿಟ್ಟು ಏನನ್ನು ಮಾಡಕ್ ಆಗೋದಿಲ್ಲ ಅನ್ನುವಂತಹದ್ದು ನಾಯಕರುಗಳಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಮಧ್ಯೆ ಸುರ್ಜೇವಾಲಾ ಅವರು ಕೂಡ ಈಗಷ್ಟೇ ಮಾತನಾಡಿದ್ದು ಅವರು ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ ಅಂತ. ಆದ್ರೆ ಯಾವ ಖಾತೆಯನ್ನ ಅವರಿಗೆ ವಹಿಸಿದ್ದೇವೆ ಅಥವಾ ಖಾತೆ ಬದಲಾವಣೆ ಮಾಡಿದ್ದೇವಾ ಅಥವಾ ಅದೇ ಖಾತೆಯಲ್ಲಿ ಅವರು ಮುಂದುವರಿತಾರ, ಯಾವ ವಿಚಾರವನ್ನು ಕೂಡ ಅವರು ಸ್ಪಷ್ಟನೆಯನ್ನ ನೀಡಿಲ್ಲ. ನಾವು ಅಂದ್ರೆ ಬಿಜೆಪಿ ಮೇಲೆ ಆರೋಪ ಮಾಡಿರುವಂತಹ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಏನೋ ಗೊಂದಲ ಸೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಅವರು ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ ಅನ್ನುವಂತಹದ್ದನ್ನ ಮಾತ್ರ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರ ಒಂದು ಸ್ಪಷ್ಟನೆ, ಅವರು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದಂತದ್ದು ಖಾತೆ ಬದಲಾವಣೆ ಅಥವಾ ಎಕ್ಸ್ಟ್ರಾ ಖಾತೆ ಬಗ್ಗೆ ನಾನೀಗೇನೂ ಮಾತನಾಡೋದಿಲ್ಲ. ಆದ್ರೆ ಏನು ಇದು ಇವತ್ತೇ ಬಗೆಹರಿಯುತ್ತೆ ಅನ್ನುವಂತಹದ್ದನ್ನ ಮಾತ್ರ ಹೇಳಿರೋದ್ರಿಂದ ಹೆಚ್ಚುವರಿ ಖಾತೆ ಕೊಡ್ತಾರಾ ಅಥವಾ ಇರೋ ಖಾತೆಯನ್ನೇನಾದ್ರೂ ಮುಂದುವರಿಸ್ತಾರಾ ಅಥವಾ ಮತ್ತೆ ಕೃಷ್ಣ ಬೈರೇಗೌಡರಿಂದ ತೆಗೆದು ಇವರಿಗೆ ಆ ಖಾತೆಯನ್ನ ವಾಪಸ್ ಕೊಡ್ತಾರಾ ಗೊತ್ತಿಲ್ಲ. ಅಥವಾ ಈ ಖಾತೆಯನ್ನೇ ಮುಂದುವರಿಸಿದ್ದೇ ಆಗಿದ್ದಲ್ಲಿ ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮಾನಸಿಕವಾಗಿ ಯಾವ ರೀತಿಯಾಗಿ ಸಿದ್ಧ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಬಹುತೇಕವಾಗಿ ರಾಹುಲ್ ಗಾಂಧಿ ನಿನ್ನೆ ಅಷ್ಟೇ ಮಾತನಾಡುವಂತಹ ವೇಳೆಯಲ್ಲೂ ಕೂಡ ಇದನ್ನ ಬಗೆಹರಿಸಿ ಅನ್ನುವಂತಹ ಸೂಚನೆಯನ್ನ ರಾಜ್ಯದ ನಾಯಕರಿಗೆ ಕೊಟ್ಟೋಗಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಸದ್ಯದ ಸುರ್ಜೇವಾಲಾ ಅವರ ಮಾತು ಕೂಡ ಗೊಂದಲದಲ್ಲಿದೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಯಾವುದೇ ಸ್ಪಷ್ಟನೆಯನ್ನ ನೀಡಿರದೇ ಇರೋದ್ರಿಂದ ಈ ಗೊಂದಲ ಅಂತೂ ಮುಂದುವರಿಯುತ್ತೆ. ಖಾತೆ ಬದಲಾವಣೆ ವಿಚಾರವಾಗಿ ಯಾರೂ ಕೂಡ ಸ್ಪಷ್ಟತೆಯನ್ನ ನೀಡದೇ ಇರೋದೇ ಈ ಗೊಂದಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್.